ಫ್ರೆಂಡ್ಸ್, ಈ ಜಗತ್ತಿನಲ್ಲಿನ ಅತ್ಯಂತ ಪವರ್ಫುಲ್ ಥಿಂಗ್ ಅನ್ನೋದು ಯಾವುದಾದರೂ ಇದ್ದರೆ ಅದುವೇ ಸೈಲೆನ್ಸ್. ಸೈಲೆನ್ಸ್ ನಿಂದ ನಿಮ್ಮ ಎನಿಮಿಯನ್ನು ಅವನಿಗೆ ಗೊತ್ತಿಲ್ಲದೆ ಹೊಡೆದು ಹಾಕಬಹುದು. ಸೈಲೆನ್ಸ್ ನಿಂದ ನಿಮ್ಮ ಜೀವನದ ಮೋಸ್ಟ್ ಡಿಫಿಕಲ್ಟ್ ಗೋಲ್ಸ್ ಗಳನ್ನು ರೀಚ್ ಆಗಲು ಅದ್ಭುತವಾದ ಸ್ಟ್ರಾಟಜಿಗಳನ್ನು ಹೆಣೆಯಬಹುದು. ಸೈಲೆನ್ಸ್ ನಿಂದ ನಿಮ್ಮ ಹೃದಯದ ನೋವುಗಳನ್ನು ಮರೆಯಬಹುದು. ಎಷ್ಟೊಂದು ಶಕ್ತಿ ಇದೆಯಲ್ಲ ಈ ಸೈಲೆನ್ಸ್ಗೆ. ಹಾಗಾದ್ರೆ ಹೇಗೆ ಈ ಸೈಲೆನ್ಸ್ ಅನ್ನು ನಮ್ಮ ಒಂದು ಪವರ್ಫುಲ್ ವೆಪನ್ ಆಗಿ ಮಾಡಿಕೊಳ್ಳಬಹುದು? ಬನ್ನಿ ನೋಡೋಣ ಫ್ರೆಂಡ್ಸ್. ನಂಬರ್ 1, ಬಿ ಲೈಕ್ ಅನ್ ಈಗಲ್. ಹೌದು ಫ್ರೆಂಡ್ಸ್, ಈಗಲ್ ಯಾವಾಗಲೂ ಒಂದು ಪ್ರಶಾಂತತೆಯನ್ನು ಬಯಸುತ್ತದೆ. ಅದು ಕಾಗೆಗಳ ತರಹ ಸದಾ ಬೊಬ್ಬೆ ಹೊಡೆಯುವುದಿಲ್ಲ. ಈಗಲ್ ತನ್ನ ಯಾನವನ್ನು ಪ್ರಾರಂಭಿಸಿದಾಗ ಕಾಗೆಗಳು ತಮ್ಮ ಕರ್ಕಶವಾದ ಶಬ್ದದಿಂದ ಅದಕ್ಕೆ ತುಂಬಾ ಡಿಸ್ಟರ್ಬ್ ಮಾಡುತ್ತವೆ. ಆದರೂ ಈಗಲ್ ತನ್ನ ಯಾನವನ್ನು ಮುಂದುವರಿಸಿ ಭೂಮಿಯಿಂದ ಅತ್ಯಂತ ಎತ್ತರಕ್ಕೆ ಹಾರುತ್ತಾ ತನ್ನ ಪಯಣವನ್ನು ಅನುಭವಿಸುತ್ತದೆ. ಅದೇ ಕಾಗೆಗಳು ಆ ಹದ್ದಿನ ಸನಿಹಕ್ಕೆ ಹೋಗಲಿಕ್ಕೂ ಆಗದೆ ಭೂಮಿಯಿಂದ ಕೆಲವೇ ಅಡಿಗಳವರೆಗೆ ಹಾರಿ ಹದ್ದಿಗೆ ತೊಂದರೆ ಉಂಟು ಮಾಡಲು ಬಯಸಿ ಉಸಿರಾಡಲು ಆಗದೆ ಕೆಳಗೆ ಬಿದ್ದು ಬಿಡುತ್ತವೆ. ಫ್ರೆಂಡ್ಸ್, ಇದೇ ತರಹ ನಮ್ಮ ಲೈಫ್ ಕೂಡ. ನೀವು ಇಲ್ಲಿ ಹದ್ದಿನ ತರಹದ ಜೀವನ ನಡೆಸಬೇಕು. ಹೇಗೆ ಹದ್ದು ಅತ್ಯಂತ ಎತ್ತರಕ್ಕೆ ಹಾರಿದ್ದರೂ ಸದ್ದೆ ಮಾಡುವುದಿಲ್ಲ, ಹಾಗೆಯೇ ನೀವು ಸಹ ಒಂದು ಸದ್ದಿಲ್ಲದ ಸೈಲೆಂಟ್ ಆದ ಜೀವನವನ್ನು ನಡೆಸಬೇಕು. ಇಲ್ಲಿ ಕಾಗೆಗಳು ಎಂದರೆ ನಿಮ್ಮನ್ನು ದ್ವೇಷಿಸುವವರು, ನಿಮ್ಮನ್ನು ಕಂಡರೆ ಆಗದಿರುವವರು, ನಿಮ್ಮನ್ನು ನಿಮ್ಮ ಗೋಲ್ಗಳಿಂದ ದೂರ ಒಯ್ಯುವ ಡಿಸ್ಟ್ರಾಕ್ಷನ್ಸ್ ಗಳು, ನೀವು ಫೇಸ್ ಮಾಡುವ ಪ್ರಾಬ್ಲಮ್ಸ್ ಗಳು, ಚಾಲೆಂಜಸ್ ಗಳು. ಹೇಗೆ ಈಗಲ್ ಅತ್ಯಂತ ಎತ್ತರದಲ್ಲಿ ಹಾರುತ್ತಾ ಅತ್ಯಂತ ಮೇಲಿನಿಂದ ನೋಡುತ್ತದೆಯೋ ಅದಕ್ಕೆ ಭೂಮಿಯ ಮೇಲಿರುವ ಅತಿ ದೊಡ್ಡ ವಸ್ತುಗಳು ಕೂಡ ಅತಿ ಚಿಕ್ಕದಾಗಿ ಕಾಣಿಸುತ್ತವೆ. ಹಾಗೆಯೇ ನೀವು ಸಹ ಸೈಲೆನ್ಸ್ ನಲ್ಲಿದ್ದುಕೊಂಡು ನೋಡಿದಾಗ ನಿಮ್ಮ ಹೇಟರ್ಸ್, ಡಿಸ್ಟ್ರಾಕ್ಷನ್ಸ್, ಪ್ರಾಬ್ಲಮ್ಸ್, ಚಾಲೆಂಜಸ್ ಗಳು ಅತಿ ಚಿಕ್ಕದಾಗಿ ಕಾಣಿಸುತ್ತವೆ. ನಂಬರ್ 2, ಸೈಲೆನ್ಸ್ ಮೇಕ್ಸ್ ಯು ಮಿಸ್ಟೀರಿಯಸ್. ಫ್ರೆಂಡ್ಸ್, ಯಾವಾಗ ನೀವು ಸೈಲೆನ್ಸ್ ಮೋಡ್ ನಲ್ಲಿರ್ತೀರೋ ಆಗ ನಿಮ್ಮ ಬಗ್ಗೆ ಜಗತ್ತಿನ ತುಂಬಾ ಒಂದು ಆರಾ ಕ್ರಿಯೇಟ್ ಆಗಿರುತ್ತದೆ. ಏಕೆಂದರೆ ಈ ಜಗತ್ತಿನ ಪ್ರತಿಯೊಬ್ಬರಿಗೂ ಸೈಲೆಂಟ್ ಆಗಿ ಇರುವವರ ಬಗ್ಗೆ ತಿಳಿದುಕೊಳ್ಳೋ ತವಕ ಇದೆಯೇ ಹೊರತು ಸದಾ ಬೊಬ್ಬೆ ಹೊಡೆಯುವವರ ಬಗ್ಗೆ ಅಲ್ಲ. ಹೀಗಾಗಿ ಫ್ರೆಂಡ್ಸ್, ನೀವು ಜಗತ್ತನ್ನು ಅಟ್ರಾಕ್ಟ್ ಮಾಡಬೇಕೆಂದರೆ ಸೈಲೆನ್ಸ್ ನಲ್ಲಿರಬೇಕೇ ಹೊರತು ಮಾತನಾಡುವುದರಿಂದ ಅಲ್ಲ. ನೀವು ಸೈಲೆನ್ಸ್ ನಲ್ಲಿರುವುದರಿಂದ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳುತ್ತೀರಿ. ನಿಮ್ಮ ಥಾಟ್ಸ್, ನಿಮ್ಮ ಸಿಚುವೇಶನ್ಸ್, ನಿಮ್ಮ ರೆಸ್ಪಾನ್ಸ್ ಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತೀರಿ. ನಂಬರ್ 3, ಬೀಯಿಂಗ್ ಸೈಲೆನ್ಸ್ ಫಾರ್ 30 to 60 minutes. ಫ್ರೆಂಡ್ಸ್, ನೀವು ಜೀವನದಲ್ಲಿ ಎಷ್ಟೇ ದೊಡ್ಡ ಪ್ರಾಬ್ಲಮ್ಸ್ ಫೇಸ್ ಮಾಡುತ್ತಿದ್ದರೂ ಒಂದು ಸೈಲೆನ್ಸ್ ನಿಂದ ಆ ಎಲ್ಲ ಪ್ರಾಬ್ಲಮ್ಸ್ ಗಳನ್ನು ಸುಲಭವಾಗಿ ಸಾಲ್ವ್ ಮಾಡಬಹುದು. ಇದಕ್ಕಾಗಿ ನೀವು ಮಾಡಬೇಕಾದದ್ದು ಇಷ್ಟೇ. ನೀವು ಒಂದು ಒಳ್ಳೆಯ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಸುಮಾರು 30 ರಿಂದ 60 ನಿಮಿಷಗಳ ಕಾಲ ಯಾವುದೇ ಮ್ಯೂಸಿಕ್, ಕಾಫಿ ಅಥವಾ ಸಿಗರೇಟ್ ಇಲ್ಲದೆ ನಿಮ್ಮನ್ನು ನೀವು ಒಬ್ಬಂಟಿಯಾಗಿರಿಸಿಕೊಳ್ಳಬೇಕು ಮತ್ತು ನಿಮ್ಮ ಇನ್ನರ್ ವಾಯ್ಸ್ ಅನ್ನು ಕೇಳುತ್ತಾ ಕುಳಿತುಕೊಳ್ಳಬೇಕು. ಹೀಗೆ ಮಾಡುವುದರಿಂದ 30 ರಿಂದ 40 ನಿಮಿಷಗಳ ನಂತರ ನಿಮ್ಮ ಮೈಂಡ್ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತಾ ಹೋಗುವುದು. ಅಷ್ಟೇ ಅಲ್ಲದೆ ನೀವು ಒಂದು ರೀತಿಯ ಎನರ್ಜಿಯನ್ನು ಸಹ ಪಡೆಯುತ್ತೀರಿ ಮತ್ತು ನಿಮ್ಮ ಪ್ರಾಬ್ಲಮ್ಸ್ಗೆ ಬೇಕಾದ ಎಕ್ಸಾಕ್ಟ್ ಸೊಲ್ಯೂಷನ್ ಆಗ ನಿಮ್ಮ ಹತ್ತಿರ ಸಿಗುವುದು. ಆ ಸೊಲ್ಯೂಷನ್ ಅನ್ನೇ ಬಳಸಿಕೊಂಡು ನೀವು ನಿಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿಕೊಳ್ಳಬಹುದು. ನಂಬರ್ 4, ಸೈಲೆನ್ಸ್ ಫಾರ್ 2 seconds. ಫ್ರೆಂಡ್ಸ್, ನೀವು ಯಾವುದೇ ಸಿಚುವೇಶನ್ಸ್ ಗಳಿಗೆ ರೆಸ್ಪಾನ್ಸ್ ಮಾಡಬೇಕಾದರೆ 2 ಸೆಕೆಂಡ್ಗಳ ಪಾಸ್ ತೆಗೆದುಕೊಂಡು ರೆಸ್ಪಾನ್ಸ್ ಮಾಡಬೇಕು. ಮೋಸ್ಟ್ ಆಫ್ ದ ಟೈಮ್ ನಾವು ಫೇಸ್ ಮಾಡುವ ಯಾವುದೇ ಟಫ್ ಸಿಚುವೇಶನ್ಸ್ ಗಳಿಗೆ ನೀಡುವ ರೆಸ್ಪಾನ್ಸ್ ಆಟೋಮೆಟಿಕ್ ಆಗಿರುತ್ತವೆ ಮತ್ತು ಆ ಆಟೋಮೆಟಿಕ್ ರೆಸ್ಪಾನ್ಸ್ ಗಳು ತುಂಬಾ ಡೇಂಜರಸ್ ಆಗಿರುತ್ತವೆ. ಇವು ನಮ್ಮ ಜೀವನವನ್ನು ಆಪತ್ತಿಗೆ ಒಡ್ಡುವಂತಹ ರೆಸ್ಪಾನ್ಸ್ ಗಳಾಗಿರುತ್ತವೆ. ಹೀಗಾಗಿ ನೀವು ತೆಗೆದುಕೊಳ್ಳುವಂತಹ 2 ಸೆಕೆಂಡ್ಗಳ ಸೈಲೆನ್ಸ್ ನಿಮ್ಮ ರೆಸ್ಪಾನ್ಸ್ ಗಳನ್ನು ಚೇಂಜ್ ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತವೆ. ಈ 2 ಸೆಕೆಂಡ್ಗಳ ಸೈಲೆನ್ಸ್ ನಲ್ಲಿ ತೆಗೆದುಕೊಂಡ ರೆಸ್ಪಾನ್ಸ್ ಗಳು ವಿಚಾರದಿಂದ ಕೂಡಿದ ರೆಸ್ಪಾನ್ಸ್ ಗಳಾಗಿರುತ್ತವೆ. ನಂಬರ್ 5, ಬಿ ಎ ಸೈಲೆಂಟ್ ಅಬ್ಸರ್ವರ್. ಹೌದು ಫ್ರೆಂಡ್ಸ್, ನಾವು ದೃಶ್ಯಗಳನ್ನು, ವಸ್ತುಗಳನ್ನು, ಜನರನ್ನು 2 ರೀತಿಯಿಂದ ನೋಡುತ್ತೇವೆ. ಒಂದು, ಜಸ್ಟ್ ನಮ್ಮ ಕಣ್ಣುಗಳಿಂದ ಅವುಗಳನ್ನು ನೋಡುವುದು ಮತ್ತು ಮರೆತು ಬಿಡುವುದು. 2, ಅವುಗಳನ್ನು ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡುವುದು ಮತ್ತು ಅವುಗಳ ಬಗ್ಗೆ ಸೂಕ್ಷ್ಮವಾಗಿ ಚಿಂತಿಸುವುದು. ಒಬ್ಬ ಸೈಲೆಂಟ್ ಅಬ್ಸರ್ವರ್ ಒಂದು ಸಿಚುವೇಶನ್ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಜಗತ್ತು ತಿಳಿದುಕೊಂಡಿರುವುದಕ್ಕಿಂತ ಹೆಚ್ಚು ತಿಳಿದುಕೊಂಡಿರುತ್ತಾನೆ. ಆದರೆ ಅದನ್ನು ಅವನು ಎಂದಿಗೂ ಈ ಜಗತ್ತಿಗೆ ರಿವೀಲ್ ಮಾಡುವುದಿಲ್ಲ. ಹೀಗಾಗಿ ಒಬ್ಬ ಮಾತನಾಡುವ ವ್ಯಕ್ತಿಗಿಂತ ಸೈಲೆಂಟ್ ಆದ ವ್ಯಕ್ತಿ ಮೋಸ್ಟ್ ಡೇಂಜರಸ್ ಆದ ವ್ಯಕ್ತಿಯಾಗಿರುತ್ತಾನೆ.